ಹಲೋ ವೀಕ್ಷಕರೇ, ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಇವತ್ತು ಸ್ನೇಹಿತರೆ ನಿಮಗಾಗಿ ಒಂದು ಬ್ಯೂಟಿಫುಲ್ ಟಿಪ್ಸ್ ಕೊಡ್ತೀನಿ. ಸ್ನೇಹಿತರೆ, ನೀವು ಕೂಡ ನೋಡಿ, ಟ್ರೈ ಮಾಡಿ ನೋಡಿ, ನಿಮ್ಮ ಆಫ್ಟರ್ ಆ್ಯಂಡ್ ಬಿಗಿನ್ ರಿಸಲ್ಟ್ ನೋಡಿ ನೀವು ಕೂಡ ಆಶ್ಚರ್ಯಪಟ್ಟು ಬಿಡ್ತೀರಾ. ಸ್ನೇಹಿತರೆ, ಎಲ್ರಿಗೂ ಕೂಡ ಹೇಬ್ರೋಸ್ ಆಗಲಿ ಮತ್ತು ಈ ಥರ ನಮ್ಮ ಕಣ್ಣಿನ ರೆಪ್ಪೆ ಕೂದಲು ತುಂಬಾ ಇರಲ್ಲ. ಕಡಿಮೆ ಕ್ವಾಂಟಿಟಿಯಲ್ಲಿ ಅವರು ಸ್ವಲ್ಪನೇ ಕಾಣಿಸ್ತಾ ಇರುತ್ತೆ. ನಮ್ಮ ಕಣ್ಣು ಸುಂದರವಾಗಿ ಕಾಣಿಸ್ಬೇಕಂದ್ರೆ ನಮ್ಮ ಕಣ್ಣಿನ ರೆಪ್ಪೆ ಕೂದಲು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಅದ್ರ ಮುಖಾಂತರ ನಮ್ಮ ಕಣ್ಣು ಸುಂದರವಾಗಿ ಕಾಣಿಸುತ್ತೆ. ಸ್ನೇಹಿತರೆ, ಹಾಗಾದರೆ ನಮ್ಮ ಕಣ್ಣಿನ ರೆಪ್ಪೆ ಕೂದಲು ಎಷ್ಟು ವೇಗವಾಗಿ ಬೆಳವಣಿಗೆ ಮಾಡ್ಬೋದಂತ ಇವತ್ತಿನ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ. 3 ದಿನ ನೀವು ಇದನ್ನು ಟ್ರೈ ಮಾಡಿಬಿಡಿ. ನಿಮ್ಮ ರಿಸಲ್ಟ್ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ. ಅಷ್ಟು ಚೆನ್ನಾಗಿ ಆಶ್ಚರ್ಯಚಕಿತರಾಗುವಂಥ ಬ್ಯೂಟಿಫುಲ್ ಟಿಪ್ಸ್ ಅನ್ಬೋದು. ಹಾಗಾದರೆ ಆಫ್ಟರ್ ಬಿಗಿನ್ ರಿಸಲ್ಟ್ ನೋಡಿ ನೀವು ಕೂಡ ಹಾಗಾದರೆ ಖಂಡಿತವಾಗಿ ಫಾಲೋ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮತ್ತೆ ತಡ ಮಾಡದೆ ತೋರಿಸ್ಕೊಡ್ತೀನಿ. ಈ ಥರ ನಾವು ಈಗ ಕಾಣಿಸ್ತಾ ಇರ್ಬೋದು, ನಾನು ಇವಾಗ ಒಂದು ಬಾಟಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈ ಥರ ರೆಡಿ ಮಾಡಿ ನೀವು ಕೂಡ ಇಟ್ಕೊಂಡು ಬಿಟ್ಟರೆ ಸಾಕು. ನಿಮಗೆ ಬೇಕಾದಾಗ ಈಸಿಯಾಗಿ ಇದನ್ನು ಯೂಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಾಗಾದರೆ ನಾನು ಇದನ್ನು ಏನು ಮಾಡಿದ್ದೀನಿ, ಯಾವುದರಿಂದ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಹಾಗಾದರೆ ಸ್ನೇಹಿತರೆ, ನಾವು ಇದನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ. ನಮಗೆ ಲವಂಗ ತೊಗೊಂಡಿದ್ದೀನಿ ಸ್ನೇಹಿತರೆ. ಎಲ್ಲರ ಕೂದಲು ಆಗಲಿ, ಐಲೈಸಸ್ ಆಗಲಿ, ಅವ್ರ ಕೂದಲು ರೆಪ್ಪೆ ಕೂದಲು ಕೂಡ ತುಂಬಾ ಕಪ್ಪಾಗಿರಲ್ಲ, ಹಾಗೆ ವೇಗವಾಗಿ ಬೆಳವಣಿಗೆ ಆಗಲ್ಲ ಅನ್ನೋರು ಇದನ್ನು 3 ದಿನ ನೀವು ಟ್ರೈ ಮಾಡಿ ನೋಡಿ. 3 ದಿನಕ್ಕೆ ನಿಮಗೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ ನೋಡ್ಬೋದು. ಇವಾಗ ನೋಡಿ, ನಾನು ಲವಂಗ ತೊಗೊಂಡಿದ್ದೀನಿ. ಲವಂಗ ಇಷ್ಟೆಲ್ಲ ಬೇಕಾಗಲ್ಲ, ಒಂದು 4ರಿಂದ 6 ಲವಂಗ ಸಾಕಾಗುತ್ತೆ. ಇದನ್ನು ರೆಡಿ ಮಾಡ್ಕೋಬೇಕು ಯಾವ ರೀತಿ ಅಂತ ನೋಡಿಬಿಡಿ. ಒಂದು ಬಾಣಲಿ ತೊಗೊಂಡಿದ್ದೀನಿ, ಅದರಲ್ಲಿ ನಾನು ಲವಂಗ ಹಾಕಿ ಫ್ರೈ ಮಾಡಬೇಕು. ಇವಾಗ ಇದು ಲವಂಗ ನಾನು ಫ್ರೈ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎಷ್ಟು ಹೊತ್ತು ತನಕ ಫ್ರೈ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ಸ್ನೇಹಿತರೆ, ನಮ್ಮ ಹೇಬ್ರೋಸ್ ಆಗಲಿ, ನಮ್ಮ ಕೂದಲು ಬಿಳಿ ಕೂದಲ ಸಮಸ್ಯೆಗೂ ಕೂಡ ಬೆಸ್ಟ್ ಅನ್ನುವಂಥದ್ದು ಲವಂಗ ಸ್ನೇಹಿತರೆ. ಒಳ್ಳೆ ರೀತಿ ಹೋಮ್ ಮೇಡ್ ರೆಮಿಡಿ ಅನ್ಬೋದು ಇದು. ಹಾಗಾದರೆ ನೋಡಿ, ನಾನು ಇವಾಗ ಲವಂಗ ಫ್ರೈ ಮಾಡ್ತಾ ಇದ್ದೀನಿ. ನಾವು ಇದು ಲವಂಗ ಪೂರ್ತಿಯಾಗಿ ಉಬ್ಬಬೇಕು, ಉಬ್ಬಿ ಕಪ್ಪಾಗಬೇಕು, ಅಲ್ಲಿವರೆಗೂ ನಾನಿದು ಫ್ರೈ ಮಾಡ್ತಾನೆ ಇದ್ದೀನಿ. ನೋಡ್ತಾ ಇರ್ಬೋದು, ಲವಂಗ ಇವಾಗ ಉಬ್ಬುತ್ತಾ ಇರುವಂಥದ್ದು ಕಾಣಿಸ್ತಾ ಇರ್ಬೋದು. ಪೂರ್ತಿಯಾಗಿ ಉಬ್ಬುತ್ತೆ, ಹಾಗೆ ಕಪ್ಪಾಗುತ್ತೆ ಲವಂಗ. ಇಷ್ಟು ಚೆನ್ನಾಗಿ ಕಪ್ಪಾಗೋವರೆಗೂ ಕೂಡ ನಾವು ಇದನ್ನು ಫ್ರೈ ಮಾಡ್ತಾನೆ ಇರಬೇಕು. ನಿಮಗೆ ಕಾಣಿಸ್ತಾ ಇರ್ಬೋದು, ಒಂದು 6 ಲವಂಗ ತೊಗೊಂಡಿದ್ದೀನಿ. 6 ಲವಂಗ ತೊಗೊಂಡ್ರೆ ನಮಗೆ ಇದು ರೆಮಿಡಿ ಮಾಡ್ಕೊಂಡಿರ್ತೀವಲ್ವ, ಇದು ಆಲ್ಮೋಸ್ಟ್ ಏನಿಲ್ಲ ಅಂದರೆ ಒಂದು 15 ದಿವಸದವರೆಗೂ ಕೂಡ ನಡೆಯುತ್ತೆ ಸ್ನೇಹಿತರೆ. ಇವಾಗ ನೋಡಿ, ಲವಂಗ ತುಂಬಾ ಚೆನ್ನಾಗಿ ಫ್ರೈ ಆಗ್ತಾ ಇರುವಂಥದ್ದು, ಕಪ್ಪಾಗ್ತಾ ಇರುವಂಥದ್ದು ಕಾಣಿಸ್ತಾ ಇರ್ಬೋದು. ಹಾಗೆ ವೀಕ್ಷಕರೇ ನೋಡಿ, ಎಲ್ರಿಗೂ ಕೂಡ ಹೆಬ್ರೋಸ್ ಜಾಸ್ತಿ ಇರಲ್ಲ, ಸ್ವಲ್ಪ ಜನರಿಗೆ ಕಡಿಮೆ ಇರುತ್ತೆ. ಐಲೈಸಸ್ ಕೂಡ ಕಡಿಮೆ ಇರುತ್ತೆ. ಅವರಿಗೆ ಇಷ್ಟೆಲ್ಲ ಸುಂದರವಾಗಿ ಕಾಣಿಸ್ಬೇಕಂದ್ರೆ ಎಲ್ಲರೂ ಕೂಡ ನೋಡ್ತಾ ಇರ್ಬೋದು, ಹೆಬ್ರೋಸ್ ಪೆನ್ಸಿಲ್ ಯೂಸ್ ಮಾಡ್ತೀರಾ. ಅದಕ್ಕೋಸ್ಕರ ನಾವು ಇದನ್ನು ಅದು ಬದಲಾಗಿ ಇದನ್ನು ಟ್ರೈ ಮಾಡ್ತಾ ಹೋದರೆ ನಮ್ಮ ಹೆಬ್ರೋಸ್ ಚೆನ್ನಾಗಿ ಬೆಳವಣಿಗೆ ಮಾಡ್ಕೋಬೋದು. ಹಾಗೆ ಐಲೈಸಸ್ ಕೂಡ ತುಂಬಾ ಚೆನ್ನಾಗಿ ಸುಂದರವಾಗಿ ಕಾಣಿಸೋ ರೀತಿ ನಾವು ಇದನ್ನು ಮೇಂಟೈನ್ ಮಾಡ್ಕೋಬೋದು. ಇವಾಗ ನೋಡಿ, ಲವಂಗ ಫ್ರೈ ಮಾಡಿದಾದಮೇಲೆ ಕಪ್ಪಾದ ಪೂರ್ತಿ ಆದಮೇಲೆ ಇದು ನೋಡಿ, ಲವಂಗ ಪೂರ್ತಿಯಾಗಿ ಪುಡಿಯಾಗಿ ಮಾಡ್ಕೋಬೇಕು. ಇವಾಗ ನಾನು ಸ್ಟವ್ ಕೂಡ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿ ಅದೇ ಬಾಣಲೆಯಲ್ಲಿ ನಾನು ಲವಂಗ ಪೌಡ್ರ್ ಮಾಡ್ತಾ ಇದ್ದೀನಿ ನೋಡಿ. ಲವಂಗದ ಪೌಡ್ರ್ ತುಂಬಾ ಪವರ್ಫುಲ್ ಅನ್ಬೋದು ಸ್ನೇಹಿತರೆ. ಹೇರ್ಸ್ ಗ್ರೋತ್ ಆಗುತ್ತೆ, ಅದ್ರ ಜೊತೆಗೆ ಹೇರ್ಸ್ ಗ್ರೋತ್ ಆಗ್ತಾ ತುಂಬಾ ಕಪ್ಪಾಗುತ್ತೆ. ಅದಕ್ಕೋಸ್ಕರನೇ ನಾವು ಲವಂಗ ಯೂಸ್ ಮಾಡ್ತಾ ಇದ್ದೀವಿ. ಇವಾಗ ನೋಡಿ, ಪೂರ್ತಿಯಾಗಿ ಕಪ್ಪಾಗೋವರೆಗೂ ಪೂರ್ತಿಯಾಗಿ ಫ್ರೈ ಮಾಡ್ಕೊಂಡು ತೊಗೊಂಡು ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಪುಡಿ ರೆಡಿಯಾಗಿರುವಂಥದ್ದು. ಪುಡಿ ರೆಡಿ ಆದಮೇಲೆ ನೋಡಿ ಎಷ್ಟು ಕಪ್ಪಾಗಿರುವಂಥದ್ದು, ಬೇಗನೆ ಕೈಯಿಂದ ಕೂಡ ಹೋಗಲ್ಲ. ಇವಾಗ ಒಂದು ಬಟ್ಲು ತೊಗೊಂಡು ಇವಾಗ ನೋಡಿ ಜರಡಿ ಹಿಡ್ಕೋಬೇಕಾಗುತ್ತೆ. ಪೂರ್ತಿಯಾಗಿ ಪೌಡ್ರ್ ಆಗಬೇಕಲ್ವಾ, ಈ ಥರ ತರಿಯಾಗಿರಬಾರ್ದು. ಹಾಗಾಗಿ ನೋಡಿ, ನಾನು ಜರಡಿ ಮಾಡ್ತಾಯಿದ್ದೀನಿ. ಈ ಥರ ಜರಡಿ ಮಾಡಿಕೊಂಡು ನಾನು ಇವಾಗ ಇದನ್ನು ಯಾವ ರೀತಿಯಾಗಿ ನಾವು ಇದನ್ನು ರೆಡಿ ಮಾಡ್ಕೋಬೇಕಂತ ನೋಡಿಬಿಡಿ. ಇವಾಗ ಪೌಡ್ರ್ ರೆಡಿಯಾಗಿರುವಂಥದ್ದು ನೋಡ್ತಾ ಇರ್ಬೋದು, 1 ಸ್ಪೂನಷ್ಟು ಸಿಕ್ಕಿರುವಂಥದ್ದು, ನಮಗೆ ಎಷ್ಟು ಸಾಕು. ಇವಾಗ ಇದು ರೆಡಿ ಮಾಡೋದಕ್ಕೆ ಸ್ನೇಹಿತರೆ, ನೀವು ಯಾವುದೇ ಒಂದು ನಮ್ಮ ಮನೆಯಲ್ಲಿರುವಂಥದ್ದು ತೊಗೋಬೋದು. ನನ್ನ ಹತ್ರ ಇರುವಂಥದ್ದು ನಾನು ಬಾಟ್ಲ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಏನೆಲ್ಲ ಇರುತ್ತೆ ಅದರಲ್ಲಿ ನೀವು ಇದನ್ನು ರೆಡಿ ಮಾಡ್ಕೊಂಡು ತೊಗೋಬೋದು. ಇವಾಗ ನಾನು ಇದು ಬಾಟಲ್ ತೊಗೊಂಡಿದ್ದೀನಿ. ಈ ಬಾಟಲಲ್ಲಿ ಫಸ್ಟಿಗೆ ನೋಡಿ, ಇದನ್ನು ಲವಂಗದ ಪೌಡ್ರ್ ಇದರಲ್ಲಿ ಹಾಕ್ತಾಯಿದ್ದೀನಿ. ಈ ಥರ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೇಬೇಕು. ಇದನ್ನು ನಾವು ಬೇಗ ಮಾಡಿಕೊಂಡು ಯೂಸ್ ಮಾಡೋದಕ್ಕೆ ಬರೋದಿಲ್ಲ ಸ್ನೇಹಿತರೆ. ಹಾಗಾಗಿ ನಾನು ಇದನ್ನು ಈ ಥರ ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡು ಬಿಡ್ತೀನಿ. ರಾತ್ರಿ ಹೊತ್ತಿಗೆ ನಾವು ಇದನ್ನು ಯೂಸ್ ಮಾಡಬೇಕಾಗತ್ತೆ. ಡೈಲಿ ರಾತ್ರಿ ಮಲ್ಕೊಳ್ಳುವಾಗ ಇದನ್ನು ಟ್ರೈ ಮಾಡಿ
ಖಂಡಿತವಾಗಿ 3 ದಿನಕ್ಕೆ ನಿಮ್ಮ ಹೇರ್ ಬ್ರೋಸ್ ಆಗಲಿ, ನಿಮ್ಮ ಐಲ್ಯಾಸಸ್ ಆಗಲಿ ತುಂಬಾ ಚೆನ್ನಾಗಿ ಸುಂದರವಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇವಾಗ ನೋಡಿ ಪೂರ್ತಿಯಾಗಿ ಪೌಡ್ರ್ ಇದರಲ್ಲಿ ಹಾಕಿದ್ದೀನಿ. ನೋಡಿ ಇವಾಗ ಪೂರ್ತಿಯಾಗಿ ಪೌಡ್ರ್ ಹಾಕಿರುವಂಥದ್ದು ಕಾಣಿಸ್ತಾ ಇರ್ಬೋದು, ಪೌಡ್ರ್ ಎಷ್ಟು ಕಪ್ಪಾಗಿರುವಂಥದ್ದಂತ. ಇದು ಗಾಜಿನ ಬಾಟ್ಲಿಯಲ್ಲಿ ಹಾಕಿದ್ದೀನಿ. ಈ ಥರ ಇರುವಂಥದ್ದು ಯಾವುದೇ ಇರುವಂಥದ್ದು ಮನೆಯಲ್ಲಿ ತೊಗೋಬೋದು. ಇವಾಗ ನೋಡಿ ಈ ಥರ ಹಾಕ್ಕೊಂಡು ಆದಮೇಲೆ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಕೊಬ್ಬರಿ ಎಣ್ಣೆ ಎಲ್ರಿಗೂ ಕೂಡ ಗೊತ್ತೇ, ನಮ್ಮ ಹೇರ್ಸ್ ಚೆನ್ನಾಗಿಯೇ ಗ್ರೋತ್ ಮಾಡುವಂಥ ಸಹಾಯ ಮಾಡುವಂಥದ್ದು ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ಡ್ರಾಪ್ ಆಲ್ಮೋಸ್ಟ್ ಅಂದರೆ ಒಂದು 3 ಹನಿಯಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಏನಿಲ್ಲ. ಒಂದು 2ರಿಂದ 3 ಹನಿಯಷ್ಟು ಹಾಕ್ಕೊಂಡ್ರೆ ಸಾಕು. ಇವಾಗ 3 ಹನಿ ಕೊಬ್ಬರಿ ಎಣ್ಣೆ ಇದರಲ್ಲಿ ಹಾಕಿದ್ದೀನಿ, ಜಾಸ್ತಿ ಹಾಕಬಾರ್ದು, 3 ಹನಿಯಷ್ಟು ಹಾಕ್ಕೊಳ್ಳಿ. ನೀವು ಪೌಡ್ರ್ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅದರ ಮುಖಾಂತರ ನೀವು ಎಣ್ಣೆ ಹಾಕಬೇಕು. ಇವಾಗ ನಾನು ಅಲೆವೆರಾ ಜೆಲ್ ತೊಗೊಂಡಿದ್ದೀನಿ ನೋಡಿ. ಫ್ರೆಶ್ ಆಗಿರುವಂಥ ಅಲೆವೆರಾ ಜೆಲ್ ತೊಗೋಬೇಕು ಅಂತೇನಿಲ್ಲ, ನಿಮ್ಮ ಹತ್ರ ಗಿಡದಿಂದ ಇರುವಂಥ ಅಲೆವೆರಾ ಜೆಲ್ ಕೂಡ ತೊಗೋಬೋದು. ಈ ಥರ ಅಲೆವೆರಾ ಇದ್ದರೆ ಇದು ಕೂಡ ತೊಗೋಬೋದು. ಇದು ಕೂಡ ನೋಡಿ ಇಷ್ಟು ತೊಗೊಂಡಿದ್ದೀನಿ, ನಿಮಗೆ ಕಾಣಿಸ್ತಾ ಇರ್ಬೋದು ಕೈಯಲ್ಲಿ, ಅಷ್ಟು ತೊಗೊಂಡ್ರೆ ಸಾಕು. ಅದು ಕೂಡ ಒಂದು 2ರಿಂದ 3 ಹನಿಯಷ್ಟು ಅನ್ಬೋದು ಅಲೆವೆರಾ ಜೆಲ್ಲು. ಆಮೇಲೆ ಅಲೆವೆರಾ ಜೆಲ್ ಕೂಡ ಅದರಲ್ಲಿ ಹಾಕಿದ್ದೀನಿ. ಅದು ಆದಮೇಲೆ ವ್ಯಾಸ್ಲಿನ್ ತಗೊಳ್ತಾ ಇದ್ದೀನಿ. ವ್ಯಾಸ್ಲಿನ್ ಯಾಕಪ್ಪ ಅಂದರೆ ನಮ್ಮ ಕೂದಲು ಸಾಫ್ಟ್ ಆಗುತ್ತೆ ಸ್ನೇಹಿತರೆ, ಸಾಫ್ಟಾಗಿ ಬೆಳವಣಿಗೆ ಆಗುತ್ತೆ. ಅದ್ರ ಜೊತೆಗೆ ಕೂಡ ನಮ್ಮ ಕೂದಲು ಮುಖದ ಮೇಲೆ ಸುಂದರವಾಗಿ ಕಾಣಿಸುವಂಥ ಮುಖಾಂತರ ಇದನ್ನು ಯೂಸ್ ಮಾಡ್ಬೋದು. ಹಾಗಾಗಿ ನೋಡಿ ಇವಾಗ ವ್ಯಾಸ್ಲಿನ್ ಕೂಡ ಹಾಕಿದ್ದೀನಿ. ಇವಿಷ್ಟು ಕೂಡ ಹಾಕ್ಕೊಂಡಾದ್ಮೇಲೆ ಮತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಒಂದು ಯಾವುದಾದೊಂದು ಕಡ್ಡಿ ತೊಗೊಂಡು ಪೂರ್ತಿಯಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಚೆನ್ನಾಗಿ. ಈ ವ್ಯಾಸ್ಲೀನು, ಅಲೆವೆರಾ ಜೆಲ್ಲು ಮತ್ತು ಎಣ್ಣೆ, ಕೊಬ್ಬರಿ ಎಣ್ಣೆ ಹಾಕಿದ್ದೀವಲ್ವ, ಇದೆಲ್ಲ ಕೂಡ ಪೂರ್ತಿಯಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಪೂರ್ತಿಯಾಗಿ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು. ರಾತ್ರಿ ಹೊತ್ತಿಗೆ ನೀವು ಯೂಸ್ ಮಾಡ್ತಾ ಹೋಗಿ. ಇವಾಗ ಇದು ರೆಡಿ ಆಗಿರುವಂಥದ್ದು ನೋಡಿ, ನಾನು ಕಡ್ಡಿಯಲ್ಲೇ ತೋರಿಸ್ತಾ ಇದ್ದೀನಿ. ಈ ಥರ ನಾವು ಕಡ್ಡಿಯಿಂದ ತೊಗೊಂಡು ನಮ್ಮ ಹೇರ್ ಬ್ರೋಸ್ಗಾಗಲಿ ನಮ್ಮ ಐಲ್ಯಾಸಸ್ಗಾಗಲಿ ಇದನ್ನು ನೀವು ಹಚ್ತಾ ಬರ್ಬೋದು. ರಾತ್ರಿ ಹೊತ್ತಿಗೆ ಈ ಥರ ಹಚ್ಕೊಂಡು ಮಲ್ಕೋಬೋದು. ಬೆಳಗ್ಗೆ ನೀವು ವಾಶ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಕಪ್ಪಾಗಿ ಕೂಡ ಕಾಣಿಸುತ್ತೆ, ಹಾಗೆ ನಮ್ಮ ಕೂದಲು ತುಂಬಾ ಸುಂದರವಾಗಿ ಕೂಡ ಕಾಣಿಸುತ್ತೆ. ಹಾಗಾದರೆ ಟ್ರೈ ಮಾಡಿ ವೀಕ್ಷಕರೇ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೇ ರೀತಿಯಾಗಿ ಹೊಸ ವಿಡಿಯೋ ತರ್ತಾ ಹೋಗ್ತೀನಿ, ನೀವು ಕೂಡ ಫಾಲೋ ಮಾಡ್ತಾ ಹೋಗ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗಿದ್ರೆ ಇವತ್ತಿನ ವಿಡಿಯೋಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ ಸ್ನೇಹಿತರೆ.